ಯಾರಿಗೂ ಮನೆ ಬರಬಾರ್ದು. ನಾವು ಕಳ್ತನ ಮಾಡುದು ಎಲ್ಲ ಪೆಡ್ತೀನಿ ಸಾಯಿಸ್ವಿ ಬಡ್ಡಿ ಮಗನೇ ನೋಡು. ಯಾವ ಏನಾದ್ರು 3 ಲಕ್ಷ ತಂದ ತಂದ ಮತ್ತೆಂದು ಒಳಗೆ ಹೋಗಿದ್ದೀನಿ ಬೇಗತ್ತೆ ಮನೆಗಿದ್ದೀನಿ ಏನಿಲ್ಲ ಹೌದೊಬ್ಳಿತ್ತು ಯಾವ ದುಡ್ಡೆಲ್ಲ ಏನಿಲ್ಲ ಕಪ್ಪಡೆಲ್ಲ ಏನ್ ಸತ್ತದಲ್ಲ ನೀ ಏನ್ ಕೈ ಹಾಕ ಬಂದ ಮರ ಗೋದ್ರೆ ಕಪ್ಪಡ ಕೈ ಹಾಕಿದ್ರೆ ಏನ್ ಕೈ ಹಾಕ ಎಲ್ಲ ಕೊಯ್ಯಕ್ಲಿಲ್ಲ ಕುಷ್ಟದೇನ್ ಮಾಡ್ತೀನಿ ಹೋದೆ ಹೋದ್ಲೋ ನಾ ಹಿಂಗೆ ತಿರಿ ಕೈ ಇದ್ದನೋ ನಾ ಆ ಸೈಡ್ ಮಾತು ಕೊಯ್ಯಕ್ಕೆ ಹೋದೆ ಮತ್ತೆ ಬದಿ ತಿರ್ಸು ವಾಪಸ್ ಬಂದೆ ಮತ್ತೋದೆ ಸಕ್ಕರೆ ಡಬ್ಬಿ ಇದ್ದಿತ್ತು ಸಕ್ಕರೆ ಡಬ್ಬಿ ತರ ಮಾಡಿದ್ದೆ ನಾನು ಸಕ್ಕರೆ ಡಬ್ಬಿ ಏನ್ ಚಾ ಮಾಡ್ಕೊಡಕ್ ಬಡ್ಡಿ ಮಗನೇ ನಾ ದುಡ್ಡು ಕಳಿರಿ ಬಂದ ಸಕ್ಕರೆ ಡಬ್ಬಿ ಕಳಿರಿ ಬಂದದಲ್ಲ ದುಡ್ಡಲ್ಲ ಸಕ್ಕರೆ ಮಾಡಿ ಬಂದ ಹೇಳಿ ಸಕ್ಕರೆ ಮಾಡಿ ದೊಡ್ಡ ಡಬ್ಬಿ ಸಕ್ಕರೆದು ಮತ್ತೆ ಹೋಗ್ಬರ್ಲಿ ನೋಡ್ಕೊಬರ್ಲಿ ಒಂದ್ಸಲ ಮತ್ತೊಂದು ಸಲ ಹೋಗ್ತೀವಿ ಸರಿ ನೋಡಲ್ಲ ನಾನು ಸರಿ ನೋಡ್ಕೊಂಬ ಬೇಗ 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 ನೀವು ಸಕ್ಕರೆ ಈಗ ಬೇಗ ಕಷ್ಟ 3 ಲಕ್ಷ ತಗೊಂಡ್ಬರ್ತೀವಿ ತಂದೆ ತಂದೆ ದುಡ್ಡಿಲ್ಲ ಹಾಕ್ಸತ್ತಿದ್ದೀನಿ ನಾವು ಹೌದಲ್ಲ ಲುಂಗಿ ಬಿಡ್ಸದೇನು ಲುಂಗಿಲ್ಲ ಏನಿಲ್ಲ ಮೊದ್ಲು ಒಬ್ಬಳಿತ್ತು ಯಾರಿಲ್ಲ ಅದ್ರ ಗಂಡ ನಾವು ಕೆಮ್ಮದ್ ಕೇಳಿದ್ದು ಗಂಡ ಆ ಕೆಮ್ಮದಲ್ಲಾಗಿತ್ತು ನೀನು ಇಲ್ಲ ನಾವು ಹೋಗ್ತೆ ನಾವು ಬಂದ್ರೆ ಹೇಳು ಮತ್ತೆ ಕೊಡ್ತಾ ಇಲ್ಲ ಹೆದರ್ಸ್ಬಿಡ ಮರಿ ನಂಗೆ ನೋಡಿದ್ಯಾ ಮತ್ತೆ ಕೌಂಟ್ ಮನ್ಗಿದಂಗದೆ ಯಾರಂತ ನೋಡ್ಬೇಕಂತ ಸುಮ್ಮನೆ ಕೊಟ್ಟಿದ್ದೆ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಹೋಗಂಡ್ ಬೆಟ್ಟು ಬಿಟ್ಟೆ ಎದ್ದು ಬಿಟ್ಟು ಕರ್ಸೇನಿ ಫೋನ್ ಹಚ್ಚೇನಿ ಬರಾಕತ್ತಾರ ಪೊಲೀಸ್ ಜಸ್ಟ್ 5 minutes ಪೊಲೀಸರಿಗೆ ಹಿಂಗ್ ಗೊತ್ತಾಗ್ತಾನ ಏನಂತ ತಿಳ್ಕೊಂಡಿವ ಪೊಲೀಸ್ ಬರೋವಾಗ ಮರ್ಡರ್ ಮಾಡ್ಬಿಡ್ತಾರೆ ಮರ್ಡರ್ ಯಾವ ಪೊಲೀಸ್ ಚಾಕುಗೆ ಕೂಡ್ಕೊಂಡ್ರ ಬೈರು ಒಬ್ಬರನ್ನ ಕೊಲೆ ಮಾಡ್ಕೊಂಡ ಅದಕ್ಕೆ ಚಾಕು ಮಾರ್ ಬೆಂಡಾಗಿದ್ದು ಯಾರು ಕೊಲೆ ಮಾಡಿ ಬಂದಿವ ನಿನ್ನ ನಿನ್ನಂತರಿಗೆ ನನ್ನಂತವ್ರಿಗ ಹಾ ಅಂದ್ರೆ ಎಷ್ಟು ಜನರನ್ನ ಕೊಲೆ ಮಾಡಿ ಇವ್ರಿಗೆ ಒಂದೇ ಚಾಕು ಮಾರ್ ಬೆಂಡಾಗಿದ್ದು ನಿಂಗ್ ಕೊಲೆ ಮಾಡ್ರೆ ಮತ್ತೆ ಬೆಂಡಾತಿದ್ದು 2019ರಲ್ಲಿ 3 ಫುಲ್ಲು 2025ರಲ್ಲಿ 2 ಹಾಫ್ ಬಿರಿಯಾನಿ ತಿಂದರು ಮರ್ಡರ್ ಮರ್ಡರ್ ಯಾಕೆ ತಿಳ್ಕೊಂಡು ಕೊಟ್ಟಿದೆ ಏನೇನೋ ಕನಸು ಕಂಡು ಬಿಟ್ಟೆ ದುಡ್ಡೆಲ್ಲಿತ್ತು ಕೇಳ ನೋಡ್ದೆ ದುಡ್ಡೆಲ್ಲಿತ್ತು 3 ಲಕ್ಷ ಎಲ್ಲಿತ್ತು ಮೊನ್ನೆ ಧರ್ಮಸ್ಥಳ ಸಂಘದಲ್ಲಿ ಸಾಲ ಯಾರು ಹೇಳಿದ್ ನಿಮಗೆ
ಏನು ಮಾಡುತ್ತ್ಯಾ ಏನ್ ಮಾಡ್ದನ ಏನ್ ಮಾಡ್ತಿ? ಏನ್ ಮಾಡಕ್ಕಾಗೋದಿಲ್ಲ ನಿನ್ನ ಹತ್ರ. ಹಾ ನೀ ಎಂತೆಂತ ದೊಡ್ಡ ಚಾಕು ನೋಡಿ ಇರ್ಬೇಕು ಹಂಗಾದ್ರೆ ಹೌದೌದು ನೋಡಿ, ನನ್ ಚಾಕು ಸಾಧ್ಯ ಇಲ್ಲ ಹಂಗ ನಿಂದೆ ಚಾಕು ನೀನ ಒಪ್ಕೊಂಡ್ಬಿಟ್ಟೆ ನನ್ನ ಹತ್ರ ಆಗಲ್ಲ ಅಂತ. ಅದು ನಿನ್ನ ಸಣ್ಣ ಚಾಕು ತೆಗಿ. ತೆಗಿಲೆ ಅಯ್ಯ ಬ್ಯಾಡಪ್ಪ. ಚಿತ್ರಸಿ ಮುಂದೆ ತೆಗಿಲಿ ಮರ್ಯ ಏ ಚಾಕು ತೆಗ್ಸಾಗ ನೀನ್ ಬೆಳ್ತಿ ಚಾಕು ಇಲ್ಲ, ನಿನ್ ಚಾಕು ಇಲ್ಲ, ಸಣ್ಣ ಚಾಕು ನಾನ್ ಕೊಡಲ್ಲ ಬಿಟ್ಟು ಬಂದೆ. ಅದು ಬಿಟ್ಟು ಬಂದ್ ಸತ್ತೆ ಕೊಲೆ ಹೋಗೋರು ನೀನು ಬಂದ್ರೆ ಕೊಳತಾನ ಕೊಡಲ್ಲ, ಮಾಡಿ. ನಿನ್ ದೊಡ್ಡ ಚಾಕು ಇತ್ತು ಅದ್ರ ಚುಚ್ಚಿ ಬಿಡಿ ಏನು ಚುಚ್ಚ ವಸ್ತು ಮಾಡ್ಕೊಂಡ್ರಿ ನೀವು? 1.5 ಲಕ್ಷ ಏ 1.5 ಲಕ್ಷನ? ಹಾ, 1.5 ಲಕ್ಷ ನೀಟ್ಕೋ, 1.5 ಲಕ್ಷ ಕೊಡ್ಲಾ? ಏ ಯಾಕದು? ನಾ ಯಾಕೆ ಕೊಡ್ಬೇಕಂತೀನಿ? ಕೊಡತ್ತಿಲ್ಲ ಇಲ್ಲ. 3 ಲಕ್ಷ ಮೇಲೆ ಕೊಲಿ ಮಾಡ್ತೀಯಾ ಮೊನ್ನೆ ಏನ್ ಮಾಡ್ದಿ ನೀನು? ಏನು? ಹಾ, ಮೊನ್ನೆ ನಮ್ಮ ಮಗಳು ಮಾಡಿ ಡ್ಯಾನ್ಸ್ ಹೊಡೆದ ಮಾಡಿ ಓಡ್ ಬಂದಿ. ಇಲ್ಲ, ನನ್ನ ಕಾಲೇಜಿಗೆ ಟೈಮ್ ಆಗಿತ್ತಲ್ಲ, ಅದಕ್ಕ ಬೇಗ ಹೋಗ್ಬಿಟ್ಟೆ. ನೀನ ಈ ಬೇವರ್ಸಿ ಪೊಲೀಸ್ ಅಂತ ತೆಗಿದ್ದೆ ನಾನು. ಕಾಲೇಜಿಗೆ ಹೋಗೋಳು ಕಾಲೇಜಿಗೆ ಹೋಗ್ಬೇಕು ಈಗಿನ ಮಕ್ಳು ಹಂಗೆ ಕಾಲೇಜಿಗೆ ಹೋಗೋದಲ್ಲ ಕುಣಿತೇನೆ ಹೋಗ್ಬೇಕತ್ತಿದ್ದೀರಿಗೆ ಬಿಡು, ಎಲ್ಲಾರು ಕಾಲೇಜಿಗೆ ಆದ್ರೂ ಹೋಗಿ ಮಜಾ ಮಾಡ್ಕೊಡ್ತಾರ. ನಿನಗೆ ಅದನ್ನು ಇಲ್ಲಲ್ಲ ಇವಾಗ. ಏ ಆಗಿತ್ತು ಈತ ಹಾ ಏನದಿರು? 1 ವರ್ಷ ಕಾಲೇಜಿಗೆ ಹೋಗೋದಾಯ್ತವ, ಈಗ ಹತ್ತಿತ್ತಿ. ಮೊಬೈಲ್ ಹಂಗ್ ಮಾಡ್ತಾರೆ ಎಂತ ತಪ್ಪಿಗಾರ ನೋಡಿ ನೀನು, ತಪ್ಪಿಗಾರ ನೋಡಿ ಅವ. ಹೌದಾ? ಅದನ್ನ ನನ್ನ ಹತ್ರ ಫಿಗರ್ ನೋಡಿದ್ದಿಲ್ಲ ಬಿಡಿ ಯಾರು ನೀನು. ಇದೇ ಅಪ್ಪಿಗರ ಏ ಹೋಗೋಗ್ಬೇಡ. ಅದೇ ಹೇಳಿದಲ್ಲ, ಇದು ಯಾವ್ದು? ನಿನ್ ಲೆಕ್ಕದಲ್ಲಿ ಪಿಗರ್ ನಮ್ ಲೆಕ್ಕದಲ್ಲಿ ಪಿಗರ್ ಇಲ್ಲ ಏ, ನನ್ನ ಲೆವೆಲ್ಲಿಗಾದ್ರೂ ಬರ್ತೀಯ ನೋಡ್ಕೊಂಡು. ಇದೇನಿದು ಪದ ಸಿಕ್ಕಂಬ ಹಿಂಗ ನಿಂತಾಗ ಏ, ಬೆದರ್ ಬಾಂಬೆ ತುಂಬಿಸ್ತಾರಲ್ಲ ಏ ಅಯ್ಯ ನೀ ನನ್ನಾಗಿ ಇರಕ್ಕೆ ಆಗೋದಿಲ್ಲಲ್ಲ. ಅದಕ್ಕ ನಿನಗೆ ಉರ್ರಿ ಹೊಟ್ಟೆ ಉರಿ. ಪಿಗರಿ ಕಿತ್ತಾಗಲ್ಲ ನಮ್ಮ ಇದ್ಯಾವ್ದಿದು ಕೋಲ್ ಬಿಬಿಲಿ ತಂಗಿತ್ತಿದ್ದು ನಿನಗೇನು ಹೊಟ್ಟೆ ಉರಿ ಅಂತ? ನೀನೇನ್ ದರೋಡೆ ಮಾಡಕ್ ಬಂದೀಯೋ? ಏನ್ ಫಿಗರ್ ಮಾಡಕ್ ಬಂದಿ? ಇತ್ತ ವಾಟಿ ಚುಚ್ಚಿಟ್ಟೆ ಫಿಗರ್ ನೋಡಿ ಬಂದೇನೋ ದುಡ್ಡು ಕೊಳಕ್ ಬಂದೆ. ಮಾತಾಡ್ಕೋ ಯಾವ್ದೋ ಒಂದ್ ಸಿಕ್ಕಿದ್ ಸುಳ್ಳು. ಈಗೇನು ರೊಕ್ಕ ಕೊಡ್ತೀವಿ? ಇಲ್ಲ ಇಲ್ಲ? ಇಲ್ಲ ಇದು ಮಾಡಾರ ಮಾಡ್ಲಿ. ಬೇಡ. ಹಂಗೆ ಮಾಡಿಕೊಬ್ಳು ಧರ್ಮಸ್ಥಳ ಸಾಲ ತೆಗ್ದಿತ್ತಾನೆ ಏನ್ ಮಾಡ್ತ? 1,50,000 ಕೊಡಿಂದ ಅದು ಕೊಡ್ಲಾಗಿತ್ತು ಚಾಕುನ ಕಿಕ್ಕೆ ಮುಗಿಸ್ಬಿಟ್ಟೆ ಬಿಟ್ಟೆ ಯಾವ ಪೊಲೀಸ್ ಏನ್ ಮಾಡ್ಕೊಂಬಾಗಲ್ಲ ನನಗೆ ಅದ್ ಕೇಳುದು ಬಿಗ್ಗಿ 1.5 ಲಕ್ಷ ಕೊಡು ಇಲ್ಲ ಅದ್ರ ಗೊತ್ತಿತ್ತೆ ಮತ್ ನನ್ ಗೊತ್ತಿಲ್ಲ ಚಾಕು ಹೋದ್ರ ಅಂದ್ರ ಇವ್ರು ರೊಕ್ಕ ಕೊಡೋ ಮಟ್ಟ ನನ್ನ ಬಿಡುವಂಗ್ ಕಾಣೋದಿಲ್ಲ. ಇಲ್ಲ ಒಳಗುಂಟ ಬಿಗ್ಗಿ ರೊಕ್ಕ ತಕಬಾ ರೊಕ್ಕ ಕೊಡ್ಲೇಬೇಕೇನ? ನಾವೇಲಿಕ್ಕೆ ನಿನಗೆ ಅಷ್ಟು ಅರ್ಜೆಂಟ್ ಹಾ ತಡಿಯಲ್ಲ, ಫೋನ್ ಹಚ್ಚೇನ್, ಪೊಲೀಸರು ಬರ್ತಾರ. ನೀನು ಪೊಲೀಸ್ ಏನ್ ಮಾಡೋದು ಜಾಡಿಸ್ತೇನೆ, ನೀನ್ ಹಂಗ ಬಿಡೋದಿಲ್ಲ. ನೋಡ್ತೀನಿ ಪೊಲೀಸ್ ಬರ್ಲಾ ನಾನು ಹಲ್ಕ ನನ್ನ ಮಗ ನಿಂಗೇನ್ ಮಾಡಂಗಿಲ್ಲ, ಅವ್ರು ಸಣ್ಣ ನಂಗೆ ಹೊಡೆದ ಅಲ್ಲ, ಯಾಕೆ ಈ ದರೋಡೆ ಕಡೆಗೆಲ್ಲ ಮಾಡ್ತೀರಿ? ಚಂದಾಗಿ ದೊಡ್ಡ ತಿನ್ಬೇಕಲ್ಲ. ನೋಡಿ ಧೈರ್ಯ ಅವನಿಗೆ ಅಂತ ಇವನಿಗೆ ಮುಟ್ಟಂಗಿಲ್ಲ, ಅವ್ರು ಸಣ್ಣ. ಅವ ಯಾರ ಸಿಗ್ತಾನ? ಅಲ್ಲ ನಾನು ಕಾಲ್ಪುಡಿ ನಂಗೆ ತುಂಬೋರು ಅವ್ನು ಸಿಗ್ತಿಲ್ಲ. ಅದ ನಿನಗೆ ಹಾ, ಬೇಸಿಂದ ನಾನೇ ತಿನ್ಲಿ ಹೇಳಿ ಅವ. ನಿನ್ನ ಸಿಕ್ಕಾಗ ಅವ್ನು ಮಾರಾಕ್ತಾನ. ಕೊಳ ಬಂದಿರೋ ಹೋಗ್ತಂತೀಯ ನೀನು ಹೋಗೋದು ಗೊತ್ತಾಗ್ಬಿಟ್ಟಿದೆ. ಅಲ್ಲ, ಈ ಕಳ್ತನ ಗಿಳ್ತನ ಎದಕ್ ಮಾಡ್ತೀರಿ? ಚಂದಾಗಿ ದುಡಿದು ತಿಂದ್ರ ದೇವ್ರು ಮೆಚ್ತಾನ, ಮನೆಯಲ್ಲಿರೋ ಹೆತ್ತಪ್ಪ ಅಮ್ಮನೂ ಮೆಚ್ತಾರ. ನಿನಗಿಂತ ಬುದ್ಧಿ ಎಲ್ಲ ಬರೋದಿಲ್ಲ ಬಿಡು. ಎಲ್ಲ ಈಗ ಬರಗೇಟ ನಿಂತೀನಿ. ಯಾರು ಇವನಿಗೆ ಬುದ್ಧಿ? ಹಾ. ಇವನಿಗೆ 50 ರೂಪಾಯಿ ಆದ್ರೆ 25 ರೂಪಾಯಿ ಸಮಾಪಾಲ್ ಬೇಕು ಬಡ್ಡಿ ಮಗನಿಗೆ. ಅಂದ್ರೆ ಈ ವಯಸ್ಸಿನಾಗ ಏನ್ ಮಾಡೋದು ತಗೊಂಡು? ಹಾ? ಈ ವಯಸ್ಸಿನಲ್ಲಿ ಏನ್ ಮಾಡ್ತಾನಂತ ಅದ್ ಬೇಡ ತಗೊಂಡು. ಹೋಗ್ತೇನೆ ಬೇಡ್ತೀಯ? ಅದನ್ನ ಮಾಡು, ನಿನಗೆ ಸೂಟೇಬಲ್ ಕೆಲಸ. ಕೆಲಸ ಮಾಡುವ. ಒಳ್ಳೆ ಬುದ್ಧಿ ಹೇಳಿದೆ. ಇವತ್ತಿಂದ ನಾವು ಕಳ್ತನ ಮಾಡಕ್ ಬಿಡುವ. ಒಂದು ಒಳ್ಳೆ ಯಾವ್ದಾದ್ರು ನಾಮ್ಲೆಟ್ ಅಂಗಡಿ ಎಲ್ಲಾದ್ರೂ ಹೋದ ಯಾವ್ದು ಟೈಲರಿಂಗ್ ಅಂಗಡಿ. ಇಂಥ ಕಾರ್ಯಕ್ರಮಗಳೆಲ್ಲ ಮಂಗೋಲ ಕಾಣೋರ್ಬೇಕು. ಕೇಳ್ತೀನಿ. ಹಾ? ನಿನ್ನ ಅಯ್ಯೋ ನಮ್ಮ ಇರ್ತಿದ್ದಲ್ವ ಸತ್ತೇಳೋರೆ ಅಯ್ಯೋ ನಿನ್ನ ಆಮ್ಲೆಟ್ ಒಂದು ಎಷ್ಟು ಹಾಕಾಯ್ತು ನೀನು ಏನ್ ಮಾಡೋಣ ಅಂತ ಉಪಾಯ ಬಂದದಲ್ಲ ಮತ್ತೆ ಯಾವ ದಂಧೆ ಮಾಡಬೇಕಾಯ್ತು? ದಂಧಿ ಕೊಳ್ಳೋದೇ ಮಾಡ್ಬೇಕು ಬೇಡ ಬೇಡ, ನೋಡಿಲಿ ನಮ್ಮ ಈ ಅಂಕೋಲ ಕಾರವಾರದಾಗ ಇಂಥ ಕಾರ್ಯಕ್ರಮಕ್ಕೆ ಏನು ಕಡಿಮೆ ಇಲ್ಲ. ಒಂದ್ ಎಗ್ ರೈಸ್ ಅಂಗಡಿ ಹಾಕ್ಬಿಡು, ಏನು ಜೀವನ ನಿಂದು ಗೊತ್ತಾ? ಅದರಂತ ಜೀವನನೇ ಇಲ್ಲ. ಎಗ್ ರೈಸಿನ ಅಂಗಡಿ ಹೌದು, ಇವನು ಹೊಟ್ಟೆ ತುಂಬಸಕ್ಕೆ ಸಾಕು. ಬಡ್ಡಿ ಮಗ ನಿನ್ನಂತರ ಕಕ್ಕೋತಾರ ಬಂದ್ಕೊಂಡೆ ಯಾರು ನನ್ನಂತಾರ? ನಿನ್ನಂತರ ನಿನ್ನಂತರ ಯಾರೋ ಇರ್ಬೇಕು, ನಾನಲ್ಲ. ಅದು ಸರಿ. ಈ ಮನೇಲಿ ಯಾರ್ಯಾರು ಇದ್ದೀರಿ ನೀವು? ನಮ್ಮನೆಲ್ಲ ಹಾ. ನಾನು, ನಮ್ಮ ಅಪ್ಪ. ನಿಮ್ಮಪ್ಪ ಎಲ್ಲಿದ? ನಮ್ಮ ಅಪ್ಪ ಗದ್ದಿ ಕೆಲಸ. ಇಟ್ಟು ರಾತ್ರಿ ಗದ್ದಿ ಕೆಲಸ ಓ ನಿಮ್ಮ ಏ, ಇದು ರಾತ್ರಿ ಇಲ್ಲ, ಇದು ನಿನಗೆ ಬರೀ ರಾತ್ರಿ. ನಮ್ಮ ಗದ್ದಿ ಕೆಲ್ಸಕ್ಕೆ ಅವ್ರ ಹೋಗಲ್ಲ. ಅಪ್ಪ ಗದ್ದೆ ಕೆಲ್ಸಕ್ಕೆ ಹೋಗಿದ್ದಾರೆ. ಹಾಳೆ ಇಲ್ಲ, ಕೊಚ್ಚಕ್ಕೆ. ಇಲ್ಲ, ಹಾಳೆ ಗದ್ದಿ ಹೇಳಿ. ಗದ್ದಿ ಕೆಲ್ಸಕ್ಕೆ ಹೋಗ್ಯಾನ ಅವರಪ್ಪ ಎಲ್ಲಿ ಹೋಗಿ ಮಾಡ್ತಾರೆ
ನಾ ಏನದು ಗುಣವಾಗತ್ತಿದ್ ನೀನು ಅಲ್ಲ ನಿಮ್ಮಪ್ಪನೇ ಪ್ಯಾಗರ್ ಬೀಗರ್ ಹಾರೋದ ನೀವು ಅಭ್ಯಾಸ ಇತ್ತ ಏ ನಮ್ಮಪ್ಪ ಅಂತವಲ್ಲ ಬಾರಿ ಒಳ್ಳೆ ಮನುಷ್ಯ ಕರೀಲ ಮಾಡ್ತೀನಿ ಇದು ಗುರಿ ಹತ್ತಿರ್ತಂತು ಪೆಗರ್ ಆ ಪೆಗರ್ ಆಡೋದು ಆತ ಪ್ಯಾಗರು ನಾ ಹೇಳಿದೆ ಪೆಗರು ನಿಂಗೆ ನಿಮ್ಮ ಅಪ್ಪ ಪೆಗರ್ ತಗೊಳತ್ತಲ್ಲ ಏನ್ ಹೇಳ್ತೀಯೋ ನೀನು ಪಾಗರ್ ಗೀಗರ್ ಅನ್ಕೊಂಡು ಏ ಏನದು ನಮ್ಮಪ್ಪ ಅಂತ ಹಲಕಟ್ ಕೆಲಸ ಮಾಡವಲ್ಲ ನಮ್ಮಪ್ಪ ಬಾಳ ಬಂಗಾರ ಹತ್ತಿರಿದ್ದು ಕಟ್ ಕಲ್ಸ ಪ್ಯಾಗರ್ ಅಂತ ಕೆಲಸ ಆದ್ರೆ ನೀ ಸಣ್ಣ ನಿಮ್ಗೆ ಗೊತ್ತಲ್ಲ ಪ್ಯಾಗರ್ ಆಡೋದು ಬೀಗರ್ ಆಡೋದು ಬೇರೆ ಬೇರೆ ಅರ್ಥ ಇದೆ ಅವನಷ್ಟು ಅನುಭವ ನಿನಗಿಲ್ಲ ಇದ್ರಿಂದ ನೋಡ